ಕಂದಮ್ಮ, ಎಲ್ಲ ಸಮಯ ಅವೈಲೇಬಲ್ ಇರಬೇಡ. ನಿನ್ನ ಪ್ರೀತಿಯ ಬೆಲೆ ಅವರಿಗೆ ಗೊತ್ತಾಗಬೇಕು ಅಂತಂದರೆ ಇದನ್ನು ಕೇಳು. ಕಂದಮ್ಮ, ಈ ಪ್ರೀತಿ ಅಂತಂದರೆ ತುಂಬಾ ಸುಂದರವಾದ ಭಾವನೆ. ಒಬ್ಬ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದಾಗ ಅವರ ಜೊತೆ ಮಾತನಾಡೋದು, ಅವರನ್ನು ನೋಡೋದು, ಅವರ ಸಂದೇಶ ಕಾಯೋದು, ಇವುಗಳೇ ನಮ್ಮ ದಿನಚರಿ ಆಗಿಬಿಡ್ತವೆ. ಆ ವ್ಯಕ್ತಿ ಖುಷಿಯಾಗಿದ್ದರೆ ನಾವು ಕೂಡ ಖುಷಿಯಾಗಿರ್ತೀವಿ, ಅವರು ದುಃಖವಾಗಿದ್ದರೆ ನಮಗೂ ಕೂಡ ನೋವೇ. ಹಾಗೆಯೇ ಅವರು ಒಂದು ನಿಮಿಷ ನಮ್ಮ ಜೊತೆ ಮಾತಾಡಲಿಲ್ಲ ಅಂತಂದರೆ ನಮ್ಮ ಮನಸ್ಸು ಕೂಡ ಅಶಾಂತವಾಗಿರುತ್ತೆ. ಕಂದಮ್ಮ, ಆದರೆ ಈ ಪ್ರೀತಿಯಲ್ಲಿ ತುಂಬ ಜನ ಮಾಡುವ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ಎಲ್ಲ ಸಮಯದಲ್ಲೂ ಕೂಡ ಅವೈಲೇಬಲ್ ಆಗಿರೋದು. ಆ ವ್ಯಕ್ತಿ ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಕೊಡೋದು, ಅವರು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡೋದು, ಅವರಿಗೆ ಸಮಯ ಬೇಕಾದಾಗಲೆಲ್ಲ ರೆಡಿಯಾಗಿರೋದು, ಅವರಿಗೆ ಬೇಕಾದಾಗಲೆಲ್ಲ ನಮ್ಮ ಸಮಯ ಕೊಡೋದು. ಮೊದಲಿಗೆ ಇದು ಪ್ರೀತಿ ಅನ್ನಿಸ್ಬಹುದು, ಆದರೆ ಕೆಲವೊಮ್ಮೆ ಇದೇ ಒಂದು ಕಾರಣಕ್ಕೆ ನಮ್ಮ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಜೀವನದಲ್ಲಿ ಸುಲಭವಾಗಿ ಸಿಗುವ ವಸ್ತುವಿನ ಬೆಲೆ ಜನರಿಗೆ ಬೇಗ ಗೊತ್ತಾಗುವುದಿಲ್ಲ. ಹಾಗೆಯೇ ಕೂಡ ನಿನ್ನ ಪ್ರೀತಿ ವ್ಯಾಲ್ಯೂ ಅವರಿಗೆ ಗೊತ್ತಾಗಬೇಕು ಅಂತಂದರೆ ನೀನು ಕಲಿಯಬೇಕಾದ ಮೊದಲ ಪಾಠ, ಎಲ್ಲ ಸಮಯದಲ್ಲೂ ಕೂಡ ನೀನು ಅವೈಲೇಬಲ್ ಇರಬೇಡ. ಸ್ಟೆಪ್ 1, ನಿನ್ನ ಸಮಯಕ್ಕೂ ಬೆಲೆ ಇದೆ ಅನ್ನೋದನ್ನು ನೀನು ಅರಿತುಕೋ. ಕಂದಮ್ಮ, ಮೊದಲಿಗೆ ನೀನೇ ಕೇಳ್ಕೊ. ಏನಂತ ಅಂತಂದರೆ, ನನ್ನ ಸಮಯಕ್ಕೂ ಬೆಲೆ ಇದೆಯಾ ಅಂತ. ಅದಕ್ಕೆ ನಿನ್ನ ಮನಸ್ಸು ಹೇಳುತ್ತೆ, ಹೌದು, ನಿನ್ನ ಸಮಯ ತುಂಬ ಅಮೂಲ್ಯ. ನೀನು ಯಾವಾಗಲಾದರೂ ಯಾರಿಗಾದರೂ ಅವೈಲೇಬಲ್ ಇದ್ದರೆ ಅವರು ಯೋಚಿಸ್ತಿರ್ತಾರೆ, ಆ ವ್ಯಕ್ತಿ ಯಾವಾಗ ಬೇಕಾದ್ರೂ ಸಿಗ್ತಾರೆ ಅಂತ. ಅದು ಪ್ರೀತಿಯಲ್ಲಿನ ದೊಡ್ಡ ಸಮಸ್ಯೆ. ಹಾಗಾಗಿ ಕಂದಮ್ಮ, ನಾವು ಮೊದಲಿಗೆ ಅರ್ಥಕೊಳ್ಬೇಕಾದದ್ದು, ನಿನ್ನ ಸಮಯ ಅಮೂಲ್ಯ. ನಿನ್ನ ಸಮಯವನ್ನು ಎಲ್ಲರಿಗೂ ಕೊಡಬೇಡ, ಕೊಟ್ಟರೂ ಕೂಡ ಅದು ಮಿತಿ ಇರಲಿ. ಸ್ಟೆಪ್ 2, ಹಾಗೆಯೇ ಕಂದಮ್ಮ, ತಕ್ಷಣ ರಿಪ್ಲೈ ಮಾಡೋ ಅಭ್ಯಾಸವನ್ನು ಬಿಡು. ಬಹಳ ಜನ ಪ್ರೀತಿಯಲ್ಲಿ ಒಂದು ಮೆಸೇಜ್ ಬಂದ ಕೂಡಲೇ ರಿಪ್ಲೈ ಕೊಡ್ತಾರೆ. ಆನ್ಲೈನ್ ನೋಡಿದ ತಕ್ಷಣ ರಿಪ್ಲೈ ಕೊಡೋದು, ಬ್ಯುಸಿ ಇದ್ದರೂ ಕೂಡ ರಿಪ್ಲೈ ಕೊಡೋದು, ಸ್ಲೀಪ್ ಮಾಡ್ತಿದ್ರು ಕೂಡ ಉತ್ತರ ಕೊಡೋದು. ಕಂದಮ್ಮ, ಆದರೆ ಒಂದು ಸತ್ಯ ಏನು ಗೊತ್ತಾ? ನೀನು ಯಾವಾಗಲೂ ಕೂಡ ತಕ್ಷಣ ರಿಪ್ಲೈ ಮಾಡಿದರೆ ಅವರಿಗೆ ಗೊತ್ತಾಗುತ್ತೆ, ಈ ವ್ಯಕ್ತಿಗೆ ನಾನು ಮಾತ್ರ ಮುಖ್ಯ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ವ್ಯಕ್ತಿ ಕೂಡ ನಿನ್ನನ್ನು ಸ್ವಾಭಾವಿಕವಾಗಿ ತೆಗೆದುಕೊಳ್ತಾರೆ. ನಮ್ಮ ಅವ್ರ ಮೆಸೇಜ್ಗೆ ರಿಪ್ಲೈ ಕೊಡಬಾರ್ದು ಅಂತಲ್ಲ, ಆದರೆ ಅಷ್ಟು ಬೇಗ ರಿಪ್ಲೈ ಕೊಡೋಕೆ ಹೋಗಬೇಡ. ಸ್ವಲ್ಪ ಸಮಯ ತೆಗೆದುಕೋ, ನಿನ್ನ ಕೆಲಸ ಮುಗಿಸು, ನಿನ್ನ ಜೀವನವೂ ಇದೆ, ಅದಕ್ಕೆ ಸಮಯ ಕೊಡು. ಇದರಿಂದ ಅವ್ರಿಗೆ ಅರ್ಥ ಆಗುತ್ತೆ. ನಮ್ಮ ನಿನಗೂ ಕೂಡ ನಿನ್ನದೇ ಆದ ಪ್ರಪಂಚ ಇದೆ. ಹಾಗೆಯೇ ಸ್ಟೆಪ್ 3, ನಿನ್ನ ಜೀವನವನ್ನು ಕೂಡ ಅವರ ಸುತ್ತ ಮಾತ್ರ ಕಟ್ಟಬೇಡ. ಕನ್ನಮ್ಮ, ಇದು ತುಂಬ ದೊಡ್ಡ ತಪ್ಪು. ಕೆಲವರು ಪ್ರೀತಿಯಲ್ಲಿ ಬಿದ್ದ ಮೇಲೆ ತಮ್ಮ ಜೀವನವನ್ನೇ ಆ ವ್ಯಕ್ತಿಯ ಸುತ್ತ ತಿರುಗುವಂತೆ ಮಾಡ್ತಾರೆ. ಬೆಳಿಗ್ಗೆ ಫಸ್ಟ್ ಮೆಸೇಜ್ ಅವರದ್ದೇ ಕೂಡ, ಹಾಗೆಯೇ ರಾತ್ರಿ ಲಾಸ್ಟ್ ಕಾಲ್ ಕೂಡ ಅವರದ್ದೇ, ದಿನ ಪೂರ್ತಿ ಅವರದ್ದೇ ಆಲೋಚನೆ, ಅವರಿಲ್ಲದಿದ್ದರೆ ಕೂಡ ಮೂಡ್ ಆಫ್ ಆಗೋದು. ಇದು ನಿಧಾನವಾಗಿ ಮುಂದೆ ನಿಮಗೆ ತೊಂದರೆ ಆಗಬಹುದು. ಯಾಕಂತಂದರೆ ನೀನು ನಿನ್ನ ಜೀವನವನ್ನು ಮರೆತು ಕೂಡ ಅವರ ಜೀವನದಲ್ಲಿ ಬದುಕಲು ಶುರು ಮಾಡ್ತಿದ್ದೀಯ. ಕನ್ನಮ್ಮ, ಇದು ನೆನಪಿರಲಿ, ಪ್ರೀತಿ ಅನ್ನೋದು ನಿನ್ನ ಜೀವನದ ಒಂದು ಭಾಗ ಅಷ್ಟೇ, ಆದರೆ ಪೂರ್ಣ ಜೀವನ ಅಲ್ಲ. ನಿನ್ನದೇ ಕನಸುಗಳಿರಲಿ, ಕೆಲಸ ಇರಲಿ, ಸ್ನೇಹಿತರಿರಲಿ, ಕುಟುಂಬ ಇರಲಿ, ನಿನ್ನ ಗ್ರೋತ್ ಇರಲಿ, ನೀನು ನಿನ್ನ ಜೀವನದಲ್ಲಿ ಬ್ಯುಸಿ ಇದ್ದಾಗ ಮಾತ್ರ ನಿನ್ನ ವ್ಯಾಲ್ಯೂ ಕೂಡ ಆಟೋಮೆಟಿಕಲಿ ಹೆಚ್ಚಾಗುತ್ತೆ. ಸ್ಟೆಪ್ 4, ಬೌಂಡರೀಸ್ ಇಡುವುದನ್ನು ಕಲಿತ್ಕೋ. ಕನ್ನಮ್ಮ, ಈ ಪ್ರೀತಿ ಅಂತಂದರೆ ಎಲ್ಲವನ್ನೂ ಒಪ್ಕೊಳ್ಳೋದು ಅಂತ ಅಲ್ಲ. ಕೆಲವೊಬ್ಬರು ಯೋಚಿಸ್ತಾರೆ ಪ್ರೀತಿ ಅಂತಂದರೆ ಯಾವಾಗ ಬೇಕಾದರೂ ಮಾತಾಡಬಹುದು ಅಂತ, ಆದರೆ ಅದು ಸರಿಯಲ್ಲ. ನಿನ್ನ ಬೌಂಡರೀಸ್ ಇಡಬೇಕು. ನಮ್ಮ ಉದಾಹರಣೆಗೆ, ಈಗ ಬಿಸಿ ಇದ್ದೀನಿ, ನಂತರ ಮಾತಾಡೋಣ, ಈಗ ರೆಸ್ಟ್ ಬೇಕು, ನನಗೂ ಸಮಯ ಬೇಕು. ಇದು ಆಟಿಟ್ಯೂಡ್ ಅಲ್ಲ, ಇದು ಸೆಲ್ಫ್ ರೆಸ್ಪೆಕ್ಟ್. ನೀನು ಬೌಂಡರೀಸ್ ಇಟ್ಟಾಗ ಅವರಿಗೆ ಅರ್ಥ ಆಗುತ್ತೆ, ನೀನು ನಿನ್ನನ್ನು ಗೌರವಿಸುತ್ತೀಯಾ. ಯಾರಾದರೂ ಕೂಡ ನಿನಗೆ ಗೌರವ ಕೊಡಬೇಕು ಅಂತಂದರೆ ಮೊದಲು ನೀನೇ ನಿನ್ನನ್ನು ಗೌರವಿಸಬೇಕು. ಸ್ಟೆಪ್ 5, ಸೈಲೆನ್ಸ್ ಕೂಡ ಒಂದು ಮೆಸೇಜ್. ಕನ್ನಮ್ಮ, ಕೆಲವೊಮ್ಮೆ ಮಾತಿಗಿಂತ ಮೌನವೇ ಹೆಚ್ಚು ಹೇಳುತ್ತದೆ. ಕನ್ನಮ್ಮ, ನೀನು ಯಾವಾಗಲೂ ಕೂಡ ಕಾಲ್ ಮಾಡ್ತಿದ್ರೆ, ಮೆಸೇಜ್ ಮಾಡ್ತಿದ್ರೆ ಅವರಿಗೆ ನಿನ್ನ ಆಬ್ಸೆನ್ಸ್ ಗೊತ್ತಾಗೋದಿಲ್ಲ. ಆದರೆ ಒಂದಿನ ನೀನು ಸೈಲೆನ್ಸ್ ಆದಾಗ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಯಾಕೆ ಮಾತಾಡ್ತಾ ಇಲ್ಲ, ಏನಾಯಿತು, ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರಾ ಅಂತ ಅವ್ರ ಮನಸ್ಸಲ್ಲಿ ಯೋಚನೆ ಶುರುವಾಗುತ್ತೆ. ಅಲ್ಲೇ ಅವರಿಗೆ ನಿನ್ನ ಇಂಪಾರ್ಟೆಂಟ್ ಗೊತ್ತಾಗಲು ಶುರುವಾಗುತ್ತೆ. ಅದರಿಂದ ಕೆಲವೊಮ್ಮೆ ನಿನ್ನ ಮೌನವೇ ನಿನ್ನ ವ್ಯಾಲ್ಯೂ ತೋರಿಸುತ್ತದೆ. ಸ್ಟೆಪ್ 6, ಯಾವಾಗಲೂ ಕೂಡ ಫಸ್ಟ್ ಆಗಿ ನೀನು ಹೋಗಬೇಡ. ಕನ್ನಡ, ಪ್ರತಿ ಬಾರಿ ನೀನೇ ಕಾಲ್ ಮಾಡಬೇಡ, ಮೆಸೇಜ್ ಮಾಡಬೇಡ, ಪ್ಯಾಚಪ್ ಹೇಳಬೇಡ, ಎಕ್ಸ್ಪ್ಲೇನ್ ಮಾಡಬೇಡ.
ಯಾಕಂದರೆ ಕಂದಮ್ಮ ರಿಲೇಷನ್ಶಿಪ್ ಅನ್ನೋದು ಇಬ್ಬರದ್ದು ಕೂಡ. ಒಬ್ಬನೇ ಎಫರ್ಟ್ ಮಾಡಿದರೆ ಅದು ಪ್ರೀತಿ ಅಲ್ಲ, ಇದು ಎಮೋಷನ್ ಬಾರ್ಡನ್. ಸ್ವಲ್ಪ ಸ್ಪೇಸ್ ಕೊಡು, ಅವರು ಕೂಡ ನಿನ್ನನ್ನು ಹುಡುಕಲಿ, ಹಾಗೆಯೇ ಅವರು ಕೂಡ ನೀನು ಮಿಸ್ ಮಾಡಲಿ. ಅದಾಗಲೇ ಅವರಿಗೆ ಗೊತ್ತಾಗೋದು ನಿನ್ನ ಆಬ್ಸೆನ್ಸ್ ಏನು ಅನ್ನೋದು. ನಮ್ಮ ಸ್ಟೆಪ್ 7, ನಿನ್ನ ಹ್ಯಾಪಿನೆಸ್ ಅವರ ಮೇಲೆ ಡಿಪೆಂಡ್ ಆಗಬೇಡ. ನಮ್ಮ ಇದು ತುಂಬ ಮುಖ್ಯವಾದ ಮಾತು. ಕೆಲವರು ಏನಂತಂದರೆ ಅವರು ಮಾತಾಡಿದ್ರೆ ಹ್ಯಾಪಿಯಾಗಿರ್ತಾರೆ, ಅವ್ರು ಮಾತಾಡಲಿಲ್ಲ ಅಂತಂದರೆ ತುಂಬ ದುಃಖವಾಗಿ ಸ್ಯಾಡ್ ಆಗಿರ್ತಾರೆ. ಇದು ತುಂಬ ಡೇಂಜರಸ್. ಯಾಕಂತಂದರೆ ಆಗ ನಿನ್ನ ಎಮೋಷನ್ಸ್ ನಿನ್ನ ಕೈಯಲ್ಲಿ ಇರಲ್ಲ, ಅದನ್ನು ಬೇರೆಯವ್ರ ಕೈಗೆ ಕೊಟ್ಟಿರ್ತೀಯ. ನೀನು ಕಲಿಯಬೇಕಾದದ್ದು ಏನಂತಂದರೆ ನಿನ್ನ ಸಂತೋಷ ನಿನ್ನಿಂದ ಬರಬೇಕು. ಅವರು ಆ ವ್ಯಕ್ತಿ ನಿನ್ನ ಜೊತೆ ಇದ್ದರೂ ಅಥವಾ ಇಲ್ಲದೆ ಇದ್ದರೂ ನೀನು ಸಂತೋಷವಾಗಿರಬೇಕು, ಚೆನ್ನಾಗಿರಬೇಕು. ಅದೇ ಎಮೋಷನಲ್ ಸ್ಟ್ರೆಂತ್. ಸ್ಟೆಪ್ 8, ನಮ್ಮ ಓವರ್ ಲವ್ ಕೂಡ ನಿನ್ನ ವ್ಯಾಲ್ಯೂನ ಕಡಿಮೆ ಮಾಡಬಹುದು. ಹೌದು, ಕೆಲವೊಮ್ಮೆ ಅತಿಯಾದ ಪ್ರೀತಿ ಕೂಡ ಸಮಸ್ಯೆ. ಯಾಕಂತಂದರೆ ಹೆಚ್ಚು ಕೇರ್ ಮಾಡೋದು, ಹೆಚ್ಚು ಅಟೆನ್ಷನ್, ಹೆಚ್ಚು ಅವೈಲೇಬಿಲಿಟಿ, ಹೆಚ್ಚು ಸ್ಯಾಕ್ರಿಫೈಸ್, ನಮ್ಮ ಇವುಗಳೆಲ್ಲ ಬ್ಯಾಲೆನ್ಸ್ ಇಲ್ಲದಿದ್ದರೆ ಅವರು ಕೂಡ ನಿನ್ನನ್ನು ಲೈಟ್ಲಿ ತೆಗೆದುಕೊಳ್ಬಹುದು. ಹಾಗಾಗಿ ನೆನಪಿರಲಿ, ಪ್ರೀತಿ ಮಾಡು, ಆದರೆ ನಿನ್ನನ್ನು ಕಳೆದುಕೊಳ್ಬೇಡ. ಸ್ಟೆಪ್ ನಂಬರ್ 9, ನಿನ್ನ ಗ್ರೋತ್ ಅವರಿಗೆ ಕಾಣಲಿ. ನಮ್ಮ ಅವರಿಗೆ ನಿನ್ನ ವ್ಯಾಲ್ಯೂ ಗೊತ್ತಾಗಬೇಕಾದ್ರೆ ನೀನು ಸ್ಯಾಡ್ ಆಗಿ ಕುಳಿತುಕೊಳ್ಬೇಡ. ಅದು ಬದಲಾಗಿ ನಿನ್ನ ಹೆಲ್ತ್ ಇಂಪ್ರೂವ್ ಮಾಡು, ಹೊಸ ಸ್ಕಿಲ್ ಕಲ್ತ್ಕೊ, ಕಾನ್ಫಿಡೆಂಟ್ ಆಗು, ಬ್ಯುಸಿ ಆಗು, ಸ್ಮೈಲ್ ಮಾಡು. ಯಾಕಂದರೆ ನಮ್ಮ ಕೆಲವರಿಗೆ ನಿನ್ನ ಆಬ್ಸೆನ್ಸ್ ಅಲ್ಲ, ನಿನ್ನ ಗ್ರೋತ್ ನೋಡಿ ನಿನ್ನ ವ್ಯಾಲ್ಯೂ ಗೊತ್ತಾಗ್ತದೆ. ಸ್ಟೆಪ್ ನಂಬರ್ 10, ನಿನ್ನನ್ನು ನೀನೇ ಅರಿತುಕೋ. ಏನು ನಾನು ಅನ್ನೋದನ್ನು ತಿಳಿದುಕೊಳ್ಳೋದು ಕಲಿ ಮೊದಲು. ಎಲ್ಲಕ್ಕಿಂತ ಮುಖ್ಯವಾದದ್ದು ಇದು. ಪ್ರೀತಿ ಅಂತಂದರೆ ಕೆಲವರನ್ನು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅಂತ ಅಲ್ಲ, ಮೊದಲು ನಿನ್ನನ್ನು ನೀನೇ ತಿಳ್ಕೊ. ನಿನ್ನನ್ನು ನೀನು ಮೊದಲು ಗೌರವಿಸಿದಾಗ ಇತರರು ಕೂಡ ನಿನ್ನನ್ನು ಗೌರವಿಸುತ್ತಾರೆ. ನೀನು ನಿನ್ನ ವ್ಯಾಲ್ಯೂ ಏನು ಅನ್ನೋದನ್ನು ತಿಳ್ಕೊಂಬಿಟ್ರು, ಆಮೇಲೆ ನಿನ್ನ ಜೊತೆ ಇರೋ ವ್ಯಕ್ತಿಗೂ ಕೂಡ ನಿನ್ನ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಕೊನೆಯದಾಗಿ ಒಂದು ಮಾತು, ಯಾರಿಗಾದರೂ ನಿನ್ನ ವ್ಯಾಲ್ಯೂ, ನಿನ್ನ ಪ್ರೀತಿ ವ್ಯಾಲ್ಯೂ ಗೊತ್ತಾಗಬೇಕು ಅಂತಂದರೆ ನೀನು ಒಂದು ಕೆಲಸ ಮಾಡಬೇಕು. ಎಲ್ಲ ಸಮಯದಲ್ಲೂ ಕೂಡ ನೀನು ಅವೈಲೇಬಲ್ ಇರಬೇಡ. ಯಾಕಂದರೆ ಸುಲಭವಾಗಿ ಸಿಗುವವರು ತಡವಾಗಿ ಅರ್ಥ ಆಗ್ತಾರೆ, ಆದರೆ ತಮ್ಮ ಮೌಲ್ಯ ತಿಳಿದವರು, ವ್ಯಾಲ್ಯೂ ತಿಳಿದವರು ಮರೆಯಲಾಗುವುದಿಲ್ಲ. ನೆನಪಿಡಿ, ನಿನ್ನ ಪ್ರೆಸೆನ್ಸ್ ಸಾಮಾನ್ಯವಾದರೆ ವ್ಯಾಲ್ಯೂ ಕಡಿಮೆಯಾಗುತ್ತದೆ. ನಿನ್ನ ಆಪ್ಷನ್ಸ್ ಶುರುವಾದರೆ ಮಾತ್ರ ನಿನ್ನ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ.